ನಮಸ್ಕಾರ ವೀಕ್ಷಕರೇ, ಕನ್ನಡ ಫ್ಯಾಕ್ಟ್ ಚೆಕ್ಗೆ ಸ್ವಾಗತ. ಸಾಮಾಜಿಕ ಜಾಲತಾಣದಲ್ಲಿ ಬನಾರಸ್ನಿಂದ ಗಾಜಿಪುರಕ್ಕೆ ವಂದೇ ಭಾರತ ಬಸ್ ಸಂಚಾರ ಆರಂಭವಾಗಿದೆ. ಅದರ ಮೊದಲ ಚಿತ್ರ ಇದು. ಎಲ್ಲರಿಗೂ ಶೇರ್ ಮಾಡಿ ಎಂಬ ಪೋಸ್ಟ್ ಒಂದು ಸಾಕಷ್ಟು ವೈರಲ್ ಕೂಡ ಆಗ್ತಾ ಇದೆ. ಈ ಪೋಸ್ಟ್ ಅನ್ನ ಸಾಕಷ್ಟು ಮಂದಿ ನಿಜ ಅಂತ ನಂಬಿಕೊಂಡು ಹಂಚಿಕೊಳ್ತಾ ಇದ್ದಾರೆ. ಜೊತೆಗೆ ವಂದೇ ಭಾರತ ಬಸ್ಸಿನಲ್ಲಿ ಪ್ರಯಾಣ ಸಾಕಷ್ಟು ಸುಖಕರವಾಗಿರುತ್ತೆ ಅಂತಲೂ ಕೂಡ ಹಂಚಿಕೊಳ್ತಾ ಇದ್ದಾರೆ. ಈ ವಂದೇ ಭಾರತ ಬಸ್ ಅಂತ ಹಂಚಿಕೊಳ್ಳಲಾಗ್ತಿರುವಂತಹ ಫೋಟೋವನ್ನ ಗಮನಿಸಿದಾಗ ಇದರಲ್ಲಿ ವಂದೇ ಭಾರತ ರೈಲು ಮುಂಭಾಗದಿಂದ ನೋಡೋದಕ್ಕೆ ಹೇಗೆ ಕಾಣಿಸುತ್ತೋ ಅದೇ ವಿನ್ಯಾಸವನ್ನ ಈ ವೈರಲ್ ಫೋಟೋದಲ್ಲಿರುವಂತಹ ವಂದೇ ಭಾರತ ಬಸ್ ನಲ್ಲಿ ಕೂಡ ನೋಡಬಹುದಾಗಿದೆ. ಹೀಗಾಗಿ ಸಾಕಷ್ಟು ಮಂದಿ ಇದು ನಿಜವಾದ ವಂದೇ ಭಾರತ್ ಬಸ್ ಅಂತ ಶೇರ್ ಮಾಡ್ತಾ ಇದ್ದಾರೆ. ಬನಾರಸ್ ಮತ್ತು ಗಾಜಿಪುರ ನಡುವೆ ವಂದೇ ಭಾರತ್ ಬಸ್ ಸೇವೆ ಆರಂಭವಾಗಿದೆಯೇ ಅಂತ ಹುಡುಕೋದಕ್ಕೆ ಕನ್ನಡ ಫ್ಯಾಕ್ಟ್ ಚೆಕ್ ತಂಡ ಹಲವು ಆಯಾಮಗಳಲ್ಲಿ ಪರಿಶೀಲನೆಯನ್ನು ನಡೆಸಿತು. ಇದಕ್ಕಾಗಿ ಯಾವುದಾದ್ರೂ ಮಾಧ್ಯಮಗಳು ಅಧಿಕೃತ ವರದಿಯನ್ನ ಪ್ರಕಟಿಸಿವೆಯಾ ಅಂತ ಹುಡುಕಿದಾಗ ಅಂತಹ ಯಾವುದೇ ವರದಿಗಳು ಕೂಡ ಕಂಡು ಬಂದಿರಲಿಲ್ಲ. ಇನ್ನು ಕೇಂದ್ರ ಸರ್ಕಾರ ಅಥವಾ ಉತ್ತರ ಪ್ರದೇಶದ ರಾಜ್ಯ ಸರ್ಕಾರ ಈ ಕುರಿತು ಯಾವುದಾದ್ರೂ ಆದೇಶವನ್ನ ಹೊರಡಿಸಿದೆಯಾ ಅಂತಲೂ ಪರಿಶೀಲನೆ ನಡೆಸಿದಾಗ ಯಾವುದೇ ರೀತಿಯಾದಂತಹ ಆದೇಶಗಳು ಕಂಡು ಬಂದಿಲ್ಲ. ಅದೇ ರೀತಿಯಲ್ಲಿ ಈ ಕುರಿತು ಉತ್ತರ ಪ್ರದೇಶದ ಸಾರಿಗೆ ಸಂಸ್ಥೆ ಕೂಡ ಯಾವುದೇ ಅಧಿಕೃತ ಹೇಳಿಕೆಯನ್ನ ಕೂಡ ಬಿಡುಗಡೆ ಮಾಡಿಲ್ಲ ಅನ್ನುವಂಥದ್ದು ಅದರ ವೆಬ್ಸೈಟ್ ನಿಂದ ಖಾತ್ರಿಯಾಗಿತ್ತು. ಇನ್ನು ಹೀಗೆ ವ್ಯಾಪಕವಾಗಿ ಹಂಚಿಕೊಳ್ಳಲಾಗ್ತಿರುವಂತಹ ಚಿತ್ರವನ್ನ ಗೂಗಲ್ ರಿವರ್ಸ್ ಇಮೇಜ್ ನಲ್ಲಿ ಹುಡುಕಿದಾಗ ಆಗ ವಂದೇ ಭಾರತ್ ರೈಲಿನ ಚಿತ್ರವೊಂದು ಕಂಡು ಬಂದಿದೆ. ಆ ರೈಲಿನ ಚಿತ್ರದ ಮುಂಭಾಗಕ್ಕೂ ಈ ವೈರಲ್ ಫೋಟೋದಲ್ಲಿನ ಬಸ್ ನ ಮುಂಭಾಗದ ಚಿತ್ರವು ಕೂಡ ಒಂದೇ ರೀತಿಯಲ್ಲಿ ಇದೆ. ಇನ್ನು ವಂದೇ ಭಾರತ್ ರೈಲಿನ ಮುಂಭಾಗದ ಚಿತ್ರವನ್ನ ತೆಗೆದು ಬಸ್ ಒಂದರ ಮುಂಭಾಗದ ಚಿತ್ರಕ್ಕೆ ಜೋಡಿಸಿ ಎಡಿಟ್ ಮಾಡಿದ್ದು ಅನ್ನುವಂಥದ್ದು ಈ ಎರಡೂ ಚಿತ್ರಗಳ ಹೋಲಿಕೆಯ ನಂತರದಲ್ಲಿ ತಿಳಿದು ಬಂದಿದೆ. ಹಾಗಾಗಿ ವಂದೇ ಭಾರತ ಬಸ್ ಅನ್ನ ಲೋಕಾರ್ಪಣೆಗೊಳಿಸಲಾಗಿದೆ. ಇದು ಆ ವಂದೇ ಭಾರತ ಬಸ್ ನ ಮೊದಲ ಚಿತ್ರ ಅಂತ ಹಂಚಿಕೊಳ್ಳಲಾಗುತ್ತಿರುವಂತಹ ಚಿತ್ರ ಎಡಿಟೆಡ್ ಆಗಿದ್ದು ಈ ರೀತಿಯ ಸುಳ್ಳು ಸುದ್ದಿಗಳನ್ನ ಹಂಚಿಕೊಳ್ಳುವ ಮೊದಲು ಒಮ್ಮೆ ಪರಿಶೀಲಿಸಿ. ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನ ಬಯಲುಗೊಳಿಸುವ ಪ್ರಯತ್ನವಾಗಿದೆ. ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ. ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ. ನಮ್ಮ ವಿಡಿಯೋ ಪೋಸ್ಟರ್ಗಳನ್ನ ಶೇರ್ ಮಾಡುವ ಮೂಲಕ ಬೆಂಬಲಿಸಿ.